ರೈತ ಸಂಘಟನೆ ಸದಸ್ಯರಿಗೆ, ಎಲ್ಲ ರೈತ ಬಾಂಧವರಿಗೆ ಮಾನ್ಯರೇ, ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಮಾನ್ಯ ಕರ್ನಾಟಕ ಸರ್ಕಾರವು ಹೊರಡಿಸಿದ ಆದೇಶದ ಪ್ರಕಾರ ಕಬ್ಬು ಬೆಲೆಯ ನೋಟಿಸ್ ಅನ್ನು ಪ್ರಕಟಿಸಿದೆವು. ಸದರಿ ನೋಟಿಸ್ ತಮ್ಮ ಬೇಡಿಕೆಯಂತೆ ಇವತ್ತಿನ ದಿವಸ ಹಿಂಪಡೆಯಲಾಗಿದೆ. ಅವ್ರ ನೋಟಿಸ್ ಹೆಚ್ಚಿದಂತ ನೋಟಿಸ್ ಅನ್ನ ಹಿಂಪಡೆಯಲಾಗಿದೆ ಅಂತ ಹೇಳಿದ್ದಾರೆ. ಈ ಪತ್ರದ ಮುಖಾಂತರ ತಮ್ಮಲ್ಲಿ ತಿಳಿಸುವುದೇನೆಂದರೆ, ನಾಳೆ ದಿನಾಂಕ 12/11/2025 ಮಧ್ಯಾಹ್ನದವರೆಗೆ ತಮ್ಮ ಮಾರ್ಗದರ್ಶನದಂತೆ ನಮ್ಮ ಕಾರ್ಖಾನೆಯು 2025-26ನೇ ಹಂಗಾಮಿನ ಕಬ್ಬಿನ ಬೆಲೆಯನ್ನು ಕರ್ನಾಟಕ ಸರ್ಕಾರದ ಅನುದಾನ ಸಹಿತ 3,300 ಪ್ರತಿ ಟನ್ಗೆ ಘೋಷಿಸಲಾಗುವುದು. ಅನ್ಯಥಾ ತಮ್ಮ ಬೇಡಿಕೆ ಈಡೇರುವವರೆಗೆ ಕಬ್ಬು ನುಡಿಸುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗುವುದು. ಇವತ್ತು ನಾಳಿಂದ ಹೇಳ್ತಾರೆ, ಅಕಸ್ಮಾತ್ ಅದಾಗಲಿಕ್ಕಂದ್ರೆ ಕಬ್ಬು ನುಡಿಸುವುದ ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾರೆ. ನಾವು ನಮ್ಮ ಕಾರ್ಖಾನೆ 3,300 ಪ್ರತಿ ಟನ್ಗೆ ಕರ್ನಾಟಕ ಸರ್ಕಾರ ಅನುದಾನ ಸಹಿತ ಘೋಷಣೆ ಮಾಡಿದ ನಂತರ ಕಾರ್ಖಾನೆ ಕಬ್ಬು ನುಡಿಸುವ ಕಾರ್ಯವನ್ನು ಪ್ರಾರಂಭಿಸಲಾಗುವುದು ಅಂತ ಈ ಮೂಲಕ ಎಲ್ಲ ರೈತ ಬಾಂಧವರು ತಿಳಿಸುತ್ತೇವೆ. ಎಲ್ಲ ರೈತ ಬಾಂಧವರು ಸಹಕರಿಸಬೇಕಾಗಿ ವಿನಂತಿ ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ. ಮಾಲಕರಿಗೆ ಒಂದು ಗಮನಕ್ಕಿರ್ಲಿ. ಯಾಕಪ್ಪ ಅಂತಂದ್ರ ಹೋರಾಟ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.